ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 25/8/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ರಿಮೋಟ್ ಸೆನ್ಸಿಂಗ್ ಅಂಡ್ GIS ಆಧಾರಿತ ಮಾಹಿತಿಯನ್ನು ಬಳಸಿಕೊಂಡು ಹೊಸ MGNREGA MG ನರೇಗಾ ಸ್ವತ್ತುಗಳನ್ನು ಯೋಜಿಸಲು ಯುಕ್ತಧಾರ ಒಂದು ಪೋರ್ಟಲ್ ಆಗಿದೆ. ಈ ಪೋರ್ಟಲ್ ಅನ್ನು ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲಾಗಿದೆ? ಇಸ್ರೋ. ರಿಮೋಟ್ ಸೆನ್ಸಿಂಗ್ ಅಂಡ್ GIS ಬಳಸಿ ಹೊಸ MG ನರೇಗಾ ಸ್ವತ್ತುಗಳ ಯೋಜನೆಯನ್ನು ಸಕ್ರಿಯಗೊಳಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕೇಂದ್ರ ರಾಜ್ಯ ಸಚಿವ ಸ್ವತಂತ್ರ ಉಸ್ತುವಾರಿ ಶ್ರೀ ಜಿತೇಂದ್ರ ಸಿಂಗ್ ಅವರು ಆಗಸ್ಟ್ 23, 2021 ಭುವನ್ ಅಡಿಯಲ್ಲಿ ಹೊಸ ಜಿಯೋ ಸ್ಪೇಷಿಯಲ್ ಪ್ಲಾನಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಯುಕ್ತಧಾರವು MG ನರೇಗಾ ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮ, ಪ್ರತಿ ಹನಿ ಬೆಳೆ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮುಂತಾದ ವಿವಿಧ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಅಡಿಯಲ್ಲಿ ರಚಿಸಲಾದ ಸ್ವತ್ತುಗಳ ಜಿಯೋ ಟ್ಯಾಗ್ಗಳ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಯುಕ್ತಧಾರ ಪೋರ್ಟಲ್ ಯೋಜನೆಯ ಗುಣಮಟ್ಟವನ್ನು ಖಚಿತಪಡಿಸುತ್ತದೆ, ಪ್ರಸ್ತುತತೆಗಾಗಿ ಸೃಷ್ಟಿಯಾದ ಸ್ವತ್ತುಗಳ ದೀರ್ಘಾವಧಿಯ ಮೇಲ್ವಿಚಾರಣೆಯನ್ನು ಸಕ್ರಿಯಗೊಳಿಸುತ್ತದೆ, ಸಂಪನ್ಮೂಲ ಹಂಚಿಕೆಗೆ ಹೊಸ ಕೆಲಸಗಳನ್ನು ಗುರುತಿಸಲು ಅನುಕೂಲವಾಗುತ್ತದೆ. ಈ ಪೋರ್ಟಲ್ ಅನ್ನು ಇಸ್ರೋ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಹಣ ಗಳಿಕೆಯ ಪೈಪ್ಲೈನ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನು ಇತ್ತೀಚೆಗೆ FM ನಿರ್ಮಲಾ ಸೀತಾರಾಮನ್ ಆರಂಭಿಸಿದರು, ಅಂದರೆ ಫೈನಾನ್ಷಿಯಲ್ ಮಿನಿಸ್ಟರ್. ಈ ಪೈಪ್ಲೈನ್ ಅನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ? ನೀತಿ ಆಯೋಗ್. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸಚಿವಾಲಯಗಳು ಮತ್ತು ಸಾರ್ವಜನಿಕ ವಲಯದ ಆಸ್ತಿಗಳ ಹಣ ಗಳಿಕೆಯ ಪೈಪ್ಲೈನ್ ಅನ್ನು ಪ್ರಾರಂಭಿಸಿದರು. ರಾಷ್ಟ್ರೀಯ ಹಣ ಗಳಿಕೆಯ ಪೈಪ್ಲೈನ್ ರಾಷ್ಟ್ರೀಯ ಹಣ ಗಳಿಕೆಯ ಪೈಪ್ಲೈನ್ NMP ವಿವಿಧ ಮೂಲಸೌಕರ್ಯ ಸಚಿವಾಲಯಗಳ ಅಡಿಯಲ್ಲಿ ಸ್ವತ್ತುಗಳು ಮತ್ತು ಸ್ವತ್ತು ವರ್ಗಗಳನ್ನು ಪಟ್ಟಿ ಮಾಡುತ್ತದೆ. ಇದು ಒಂದು ಕಾಲಾವಧಿಯಲ್ಲಿ ಹಣ ಗಳಿಕೆಯಾಗುತ್ತದೆ. ಆಸ್ತಿ ಮಾನಿಟೈಸೇಷನ್ ಎಂದರೆ ಒಂದು ಸೀಮಿತ ಅವಧಿಯ ಪರವಾನಗಿ, ಒಂದು ಆಸ್ತಿಯ ಗುತ್ತಿಗೆ ಸರ್ಕಾರ ಅಥವಾ ಸಾರ್ವಜನಿಕ ಪ್ರಾಧಿಕಾರ, ಖಾಸಗಿ ವಲಯದ ಸಂಸ್ಥೆಗೆ ಮುಂಗಡ ಅಥವಾ ಆವರ್ತಕ ಪರಿಗಣನೆಗೆ ನೀಡಲಾಗುತ್ತದೆ. ಅಭಿವೃದ್ಧಿಪಡಿಸಿದವರು ಕೇಂದ್ರೀಯ ಬಜೆಟ್ 2021-22 ಅಡಿಯಲ್ಲಿ ಆಸ್ತಿ ಗಳಿಕೆಯ ಆದೇಶದ ಆಧಾರದ ಮೇಲೆ ಮೂಲಭೂತ ಸೌಕರ್ಯಗಳ ಸಚಿವಾಲಯಗಳೊಂದಿಗೆ ಸಮಾಲೋಚಿಸಿ ನೀತಿ ಆಯೋಗವು ಪೈಪ್ಲೈನ್ ಅನ್ನು ಅಭಿವೃದ್ಧಿಪಡಿಸಿದೆ. ಒಟ್ಟು ಮೌಲ್ಯ 4 ವರ್ಷಗಳ ಅವಧಿಯಲ್ಲಿ ಫೈನಾನ್ಷಿಯಲ್ ಇಯರ್ 2022 ರಿಂದ ಫೈನಾನ್ಷಿಯಲ್ ಇಯರ್ 2025 ರವರೆಗೆ ಕೇಂದ್ರ ಸರ್ಕಾರದ ಪ್ರಮುಖ ಆಸ್ತಿಗಳ ಮೂಲಕ 6.22 ಲಕ್ಷ ಕೋಟಿಗಳ ಒಟ್ಟು ಹಣ ಗಳಿಕೆಯ ಸಾಮರ್ಥ್ಯವನ್ನು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ NMP ಅಂದಾಜಿಸಿದೆ. ಉನ್ನತ ವಲಯ ಅಗ್ರ 5 ವಲಯಗಳು ಒಟ್ಟು ಪೈಪ್ಲೈನ್ ಮೌಲ್ಯದ ಸುಮಾರು 83% ಸೆರೆ ಹಿಡಿಯುತ್ತವೆ. ಈ ಅಗ್ರ 5 ವಲಯಗಳು ರಸ್ತೆಗಳು 27%, ನಂತರ ರೈಲ್ವೆ 25%, ವಿದ್ಯುತ್ 15%, ತೈಲ ಮತ್ತು ಅನಿಲ ಪೈಪ್ಗಳು 8% ಮತ್ತು ಟೆಲಿಕಾಂ 6%. 4 ಈಸ್ ದಿ ರೈಟ್ ಆನ್ಸರ್. ಅಮೃತ್ ಮಹೋತ್ಸವ ಶ್ರೀಶಕ್ತಿ ಇನ್ನೋವೇಷನ್ ಚಾಲೆಂಜ್ 2021 ಅನ್ನು ಭಾರತದಲ್ಲಿ UN ಮಹಿಳೆಯರ ಸಹಭಾಗಿತ್ವದಲ್ಲಿ ಯಾವ ಸಂಸ್ಥೆಯು ಆರಂಭಿಸಿದೆ? ಮೈಗೌ, ಅಂದರೆ ಮೈ ಗವರ್ಮೆಂಟ್. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಮೈಗೌ ಮತ್ತು UN ಮಹಿಳೆಯರು ಅಮೃತ್ ಮಹೋತ್ಸವ ಶ್ರೀಶಕ್ತಿ ಇನ್ನೋವೇಷನ್ ಚಾಲೆಂಜ್ 2021 ಅನ್ನು ಪ್ರಾರಂಭಿಸಲು ಕೈಜೋಡಿಸಿದ್ದಾರೆ. ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಮಹಿಳಾ ಉದ್ಯಮಿಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಪರಿಹಾರಗಳನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ಈ ಉಪಕ್ರಮವು ನಾರಿ ಸಶಕ್ತೀಕರಣ ಅನ್ನು ಉತ್ತೇಜಿಸುತ್ತದೆ ಮತ್ತು ಮಹಿಳೆಯರಿಗೆ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಮಲ್ಟಿ ಪಾರ್ಟ್ನರ್ ಟ್ರಸ್ಟ್ ಫಂಡ್ COVID-19 ಕಾರ್ಯಕ್ರಮದ ಅಡಿಯಲ್ಲಿ ಅಮೃತ್ ಮಹೋತ್ಸವ ಶ್ರೀಶಕ್ತಿ ಚಾಲೆಂಜ್ 2021 ಅನ್ನು ಜಾರಿಗೊಳಿಸಲಾಗುತ್ತಿದೆ. ವಿವರಗಳಿಗಾಗಿ ಮೈಗೌ ವೆಬ್ಸೈಟ್ಗೆ ಭೇಟಿ ನೀಡಬಹುದು.
https://innovativeIndiamygov.in Amrit Mahotsav Shri Shakti Challenge 2021. 1 is the right answer. ವಿಶ್ವ ಜಲವಾರ ವರ್ಲ್ಡ್ ವಾಟರ್ ವೀಕ್ ಅನ್ನು 2021ರಲ್ಲಿ ಆಗಸ್ಟ್ 23ರಿಂದ 27ರವರೆಗೆ ಜಾಗತಿಕವಾಗಿ ಆಚರಿಸಲಾಗುತ್ತಿದೆ. ವಾರ್ಷಿಕ ಆಚರಣೆಯನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಸಿವಿ ಆಯೋಜಿಸುತ್ತದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಸ್ಟಾಕ್ಹೋಮ್, ಸ್ವೀಡನ್. ವಿಶ್ವ ನೀರಿನ ಸಪ್ತಾಹವು ಜಾಗತಿಕ ನೀರಿನ ಸಮಸ್ಯೆಗಳು ಮತ್ತು ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ಸಂಬಂಧಿತ ಕಾಳಜಿಗಳನ್ನು ಪರಿಹರಿಸಲು 1991ರಿಂದ ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಜಲಸಂಸ್ಥೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಸಿವಿ ಆಯೋಜಿಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ. ವಿಶ್ವ ಜಲವಾರ 2021 ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ 23ರಿಂದ 27 ಆಗಸ್ಟ್ನಿಂದ ಆಯೋಜಿಸಲಾಗಿದೆ. ವಿಶ್ವ ಜಲವಾರ 2021ರ ಥೀಮ್ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವುದು, ಬಿಲ್ಡಿಂಗ್ ರೆಸಿಲಿಯನ್ಸ್ ಫಾಸ್ಟರ್. 4 is the right answer. ಭಾರತದ ಮೊದಲ ಹೊಗೆ ಗೋಪುರ ಸ್ಮಾಗ್ ಟವರ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ನವದೆಹಲಿ. ಭಾರತದ ಮೊದಲ ಹೊಗೆ ಗೋಪುರವನ್ನು ದೆಹಲಿಯ ಕನ್ನಾಟ್ ಪ್ಲೇಸ್ನಲ್ಲಿ ಸ್ಥಾಪಿಸಲಾಗಿದೆ. ಇದು ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕೆಂಡಿಗೆ 1000 ಘನ ಮೀಟರ್ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಹೊಗೆ ಗೋಪುರಗಳು ಗಾಳಿಯನ್ನು ಶುದ್ಧೀಕರಿಸುವ ಉದ್ದೇಶದಿಂದ ನಿರ್ಮಿಸಲಾದ ದೊಡ್ಡ ಗೋಪುರಗಳಾಗಿವೆ. ಹೊಗೆ ಗೋಪುರವನ್ನು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಉದ್ಘಾಟಿಸಿದರು. ಪೈಲಟ್ ಯೋಜನೆಯಂತೆ ಟವರ್ ಅನ್ನು ಸ್ಥಾಪಿಸಲಾಗಿದೆ ಮತ್ತು ಪೈಲಟ್ ಪರೀಕ್ಷೆ ಯಶಸ್ವಿಯಾದರೆ ಇಂತಹ ಹೆಚ್ಚಿನ ಹೊಗೆ ಗೋಪುರಗಳನ್ನು ದೆಹಲಿಯಲ್ಲಿ ಸ್ಥಾಪಿಸಲಾಗುವುದು. ಟವರ್ ಅನ್ನು ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್, ಐಐಟಿ ಬಾಂಬೆಯ ತಾಂತ್ರಿಕ ನೆರವು ಮತ್ತು ಐಐಟಿ ದೆಹಲಿಯ ಸಹಯೋಗದೊಂದಿಗೆ ನಿರ್ಮಿಸಿದೆ. 2 is the right answer. ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಜಾಲವನ್ನು ವಿಸ್ತರಿಸಲು ಯಾವ ಹಣಕಾಸು ಸಂಸ್ಥೆಯು ಭಾರತ ಸರ್ಕಾರದೊಂದಿಗೆ $500 ಮಿಲಿಯನ್ ಸಾಲಕ್ಕೆ ಸಹಿ ಹಾಕಿದೆ? ಎಡಿಬಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಮತ್ತು ಭಾರತ ಸರ್ಕಾರ ಹಾಗೂ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಜಾಲವನ್ನು ವಿಸ್ತರಿಸಲು $500 ಮಿಲಿಯನ್ ಸಾಲಕ್ಕೆ ಸಹಿ ಹಾಕಿದ್ದು 56 ಕಿಲೋಮೀಟರ್ ಉದ್ದದ 2 ಹೊಸ ಮೆಟ್ರೋ ಮಾರ್ಗಗಳ ನಿರ್ಮಾಣವಾಗಲಿದೆ. ಯೋಜನೆಯು 2 ಹೊಸ ಮೆಟ್ರೋ ಮಾರ್ಗಗಳನ್ನು ನಿರ್ಮಿಸುತ್ತದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಡುವೆ 30 ನಿಲ್ದಾಣಗಳನ್ನು ಹೊಂದಿರುವ ಹೊರ ವರ್ತುಲ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 44ರ ಉದ್ದಕ್ಕೂ ಇದು ಇರಲಿದೆ. 1 is the right answer. ನಿಯೋ ಬೋಲ್ಟ್ ಭಾರತದ ಮೊದಲ ಸ್ಥಳೀಯ ಮೋಟಾರ್ ಚಾಲಿತ ಗಾಲಿ ಕುರ್ಚಿ ವಾಹನವಾಗಿದೆ. ವಾಹನವನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ? ಐಐಟಿ ಮದ್ರಾಸ್. ಐಐಟಿ ಮದ್ರಾಸ್ ಭಾರತದ ಮೊದಲ ಸ್ಥಳೀಯ ಮೋಟಾರ್ ಚಾಲಿತ ವೀಲ್ ಚೇರ್ ವಾಹನವನ್ನು ನಿಯೋ ಬೋಟ್ ಎಂದು ಅಭಿವೃದ್ಧಿಪಡಿಸಿದ್ದು, ಇದನ್ನು ರಸ್ತೆಗಳಲ್ಲಿ ಮಾತ್ರವಲ್ಲದೆ ಅಸಮ ಭೂಪ್ರದೇಶಗಳಲ್ಲಿಯೂ ಬಳಸಬಹುದು. ಇದು ಗರಿಷ್ಠ 25 ಕಿಲೋಮೀಟರ್ ವೇಗ ಹೊಂದಿದೆ. ಇದು ಲಿಥಿಯಂ ಅಯಾನ್ ಬ್ಯಾಟರಿಯಿಂದ ಚಾಲಿತವಾಗಿದೆ ಮತ್ತು ಪ್ರತಿ ಚಾರ್ಜ್ಗೆ 25 ಕಿಲೋಮೀಟರ್ ವರೆಗೆ ಚಲಿಸಬಲ್ಲದು. 4 is the right answer. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಾರ್ಕ್ ಭಾರತದ ಹೊಸದಾಗಿ ನೇಮಕಗೊಂಡ ಸಿಇಒವನ್ನು ಹೆಸರಿಸಿ. ನಕುಲ್ ಚೋಪ್ರಾ. ಟೆಲಿವಿಷನ್ ಮಾನಿಟರಿಂಗ್ ಏಜೆನ್ಸಿ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಾರ್ಕ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಂದರೆ ಸಿಇಒ ಆಗಿ ನಕುಲ್ ಚೋಪ್ರಾ ನೇಮಕಗೊಂಡಿದ್ದಾರೆ. ಅವರ ನೇಮಕಾತಿ ಆಗಸ್ಟ್ 25, 2021ರಿಂದ ಜಾರಿಗೆ ಬರಲಿದೆ. ಇವರು ರಾಜೀನಾಮೆ ನೀಡಿದ ಸುನಿಲ್ ಲುಲ್ಲಾ ಅವರ ನಂತರ ಈ ಸ್ಥಾನ ವಹಿಸಿಕೊಂಡಿದ್ದಾರೆ. ಅಬೌಟ್ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಸ್ಥಾಪನೆ 2010, ಹೆಡ್ ಕ್ವಾರ್ಟರ್ಸ್ ಮುಂಬೈ. 3 is the right answer. ನರೇಂದ್ರ ಸಿಂಗ್ ತೋಮರ್ ಯಾವ ನಗರದಲ್ಲಿ ವಿಶ್ವದ 2ನೇ ಅತಿದೊಡ್ಡ ನವೀಕರಿಸಿದ ಜೀನ್ ಬ್ಯಾಂಕ್ ಅನ್ನು ಉದ್ಘಾಟಿಸಿದರು? ನವದೆಹಲಿ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ನವದೆಹಲಿಯ ಪೂಸಾದ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ NBPGRನಲ್ಲಿ ವಿಶ್ವದ 2ನೇ ಅತಿದೊಡ್ಡ ರಾಷ್ಟ್ರೀಯ ಜೀನ್ ಬ್ಯಾಂಕ್ ಅನ್ನು ಉದ್ಘಾಟಿಸಿದರು. ನವೀಕರಿಸಿದ ಅತ್ಯಾಧುನಿಕ ನ್ಯಾಷನಲ್ ಜೀನ್ ಬ್ಯಾಂಕ್ ಬೀಜಗಳ ಪರಂಪರೆಯನ್ನು -20°C ತಾಪಮಾನದಲ್ಲಿ ವರ್ಷಗಳವರೆಗೆ ಸಂರಕ್ಷಿಸಲು ಜರ್ಮ್ ಪ್ಲಾಸಮ್ ಸೌಲಭ್ಯವನ್ನು ಒದಗಿಸುತ್ತದೆ. ಹೊಸ ಸೌಲಭ್ಯವು ದೇಶೀಯ ಬೆಳೆಗಳ ವೈವಿಧ್ಯತೆಯ ಸಂರಕ್ಷಣೆಗೆ ಸಹಾಯ ಮಾಡುತ್ತದೆ, ಜೊತೆಗೆ ರೈತರಿಗೆ ಸ್ವಾವಲಂಬಿ ಮತ್ತು ಅವರ ಆದಾಯವನ್ನು ಹೆಚ್ಚಿಸುವ ಮೂಲವನ್ನು ಒದಗಿಸುವ ಮೂಲಕ ಪ್ರಯೋಜನವನ್ನು ನೀಡುತ್ತದೆ.
3 is the right answer. INS ಕೊಚ್ಚಿ ಇತ್ತೀಚೆಗೆ ಭಾರತೀಯ ನೌಕಾಪಡೆ ಮತ್ತು ಯಾವ ದೇಶದ ರಾಯಲ್ ನೇವಲ್ ಫೋರ್ಸ್ ನಡುವಿನ ಜಂಟಿ ವ್ಯಾಯಾಮದಲ್ಲಿ ಭಾಗವಹಿಸಿದೆ? ಬಹ್ರೇನ್. ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಬಹ್ರೇನ್ ನೌಕಾಪಡೆ ರಾಯಲ್ ಬಹ್ರೇನ್ ನಾವಲ್ ಫೋರ್ಸ್ RBNF ನಡುವಿನ ಸಾಗರ ಪಾಲುದಾರಿಕೆ ವ್ಯಾಯಾಮವು ಪರ್ಷಿಯನ್ ಕೊಲ್ಲಿಯಲ್ಲಿ ಆಗಸ್ಟ್ 18ರಂದು ಆರಂಭವಾಗಲಿದೆ. INS ಕೊಚ್ಚಿ ರಿಯಲ್ ಅಡ್ಮಿರಲ್ ಅಜಯ್ ಕೋಚರ್ ಧ್ವಜವನ್ನು ಹಾರಿಸುತ್ತಾ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ವೆಸ್ಟರ್ನ್ ಫ್ಲೀಟ್ FOCWF ತನ್ನ ಪರ್ಷಿಯನ್ ಗಲ್ಫ್ ನಿಯೋಜನೆಯ ಭಾಗವಾಗಿ ಬಹ್ರೇನ್ನ ಮನಮಾ ತಲುಪಿದೆ. FOCWF ರಾಯಲ್ ಬಹ್ರೇನ್ ನೌಕಾಪಡೆಯ ಮುಖ್ಯಸ್ಥ ರಿಯಲ್ ಅಡ್ಮಿರಲ್ ಮೊಹಮ್ಮದ್ ಯೂಸಿಫ್ ಅಲ್ ಅಸಮ್ ಅವರನ್ನು ಭೇಟಿ ಮಾಡಿತ್ತು ಮತ್ತು ಅವರ ನೌಕಾನೆಲೆಯಲ್ಲಿ ಔಪಚಾರಿಕ ಗಾರ್ಡ್ ಆಫ್ ಆನರ್ ಅವರನ್ನು ಬರಮಾಡಿಕೊಳ್ಳಲಾಯಿತು. ಭಾರತೀಯ ನೌಕಾಪಡೆ ಮತ್ತು ಬಹ್ರೇನ್ ನೌಕಾಪಡೆ ತಂಡಗಳ ನಡುವೆ ಸಮನ್ವಯ ಮತ್ತು ಕಾರ್ಯಾಚರಣೆಯ ಯೋಜನಾ ಸಮ್ಮೇಳನವನ್ನು ಸಾಗರ ಪಾಲುದಾರಿಕೆ ವ್ಯಾಯಾಮದಡಿ ನಡೆಸಲಾಯಿತು. 1 is the right answer. List of exercises between India and Gulf countries. Zayed Talwar, India and UAE Navy. Al Naga, India and Oman. Nasim Al Bahar, India and Oman Navy. Al Muhammad Al Hindi, Indian Navy and Saudi Arabia Navy. 2029ರ ವೇಳೆಗೆ ಮಂಗಳನ ಉಪಗ್ರಹದಿಂದ ಮಣ್ಣಿನ ಮಾದರಿಗಳನ್ನು ಮರಳಿ ತರುವ ಗುರಿಯನ್ನು ಯಾವ ರಾಷ್ಟ್ರದ ಬಾಹ್ಯಾಕಾಶ ಸಂಸ್ಥೆ ಹೊಂದಿದೆ? ಜಪಾನ್. ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ 2024ರಲ್ಲಿ 10 ಗ್ರಾಂ ಅಂದರೆ 0.35 ಔನ್ಸ್ ಮಣ್ಣನ್ನು ಸಂಗ್ರಹಿಸಲು ಮತ್ತು ಅದನ್ನು 2029ರ ವೇಳೆಗೆ ಭೂಮಿಗೆ ತರಲು ಮಂಗಳನ ಫೋಬೋಸ್ನಲ್ಲಿ ಇಳಿಯಲು ಎಕ್ಸ್ಪ್ಲೋರರ್ ಅನ್ನು ಪ್ರಾರಂಭಿಸಲು ಯೋಜಿಸಿದೆ. 4 is the right answer. ಭಾರತವು ಯಾವ ರಾಷ್ಟ್ರದೊಂದಿಗೆ 70,000 AK-200 ಸರಣಿ ದಾಳಿ ರೈಫಲ್ಗಳ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ರಷ್ಯಾ. ಫೆಬ್ರವರಿ 2019ರಲ್ಲಿ AK-203 ರೈಫಲ್ಗಳ ತಯಾರಿಕೆಗಾಗಿ ಉತ್ತರ ಪ್ರದೇಶದ ಕೊರ್ವಾದಲ್ಲಿ ಭಾರತ ರಷ್ಯಾ ಜಂಟಿ ಒಪ್ಪಂದವನ್ನು ಸ್ಥಾಪಿಸಲು ಭಾರತ ಮತ್ತು ರಷ್ಯಾ ಅಂತರ್ ಸರ್ಕಾರಿ ಒಪ್ಪಂದಕ್ಕೆ ಸಹಿ ಹಾಕಿದೆ. 2015ರಲ್ಲಿ ಭಾರತ ಮತ್ತು ರಷ್ಯಾ ಕನಿಷ್ಠ 200 KA-226T ಅವಳಿ ಎಂಜಿನ್ ಯುಟಿಲಿಟಿ ಹೆಲಿಕಾಪ್ಟರ್ಗಳಿಗಾಗಿ ಅಂತರ್ ಸರ್ಕಾರಿ ಒಪ್ಪಂದವನ್ನು ಮಾಡಿಕೊಂಡಿವೆ. 1 is the right answer. ಜಲಕನ್ಯಕ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತದೆ. ಇದು ಸಮುದ್ರ ಪಾಚಿ ಪ್ರಭೇದಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಪತ್ತೆಯಾಗಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಜಲಕನ್ಯಕ ಎಂದು ಹೆಸರಿಸಲಾದ ಒಂದು ಹೊಸ ಕಡಲಪಾಚಿ ಜಾತಿ ಛತ್ರಿಯಂತಹ ಕ್ಯಾಪ್ ಹೊಂದಿದೆ. ಸಂಸ್ಕೃತದ ಜಲಕನ್ಯಕ ಎಂದರೆ ಸಾಗರಗಳ ದೇವತೆ ಅಥವಾ ಮತ್ಸ್ಯಕನ್ಯೆ ಎಂಬ ಸಂಸ್ಕೃತ ಪದದ ನಂತರ ಹೊಸ ಪಾಚಿ ಪ್ರಭೇದಕ್ಕೆ ಅಸೆಟಾಬುಲೇರಿಯಾ ಜಲಕನ್ಯಾಕೆ ಎಂದು ಹೆಸರಿಸಲಾಗಿದೆ. ಈ ಜಾತಿಯು ಭಾರತದಲ್ಲಿ ಪತ್ತೆಯಾದ ಅಸಿಟಾಬುಲೇರಿಯಾದ 1ನೇ ತಳಿಯಾಗಿದೆ. ಇದು ದ್ವೀಪದಲ್ಲಿ ಇದೇ ಮೊದಲು ಪತ್ತೆಯಾಗಿರುವುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಪಾಚಿ ವೈವಿಧ್ಯತೆಯು ಅತ್ಯಧಿಕವಾಗಿದೆ. ಇಡೀ ಸಸ್ಯವು ಕೇವಲ ಒಂದು ನ್ಯೂಕ್ಲಿಯಸ್ ಹೊಂದಿರುವ ಕೇವಲ ಒಂದು ಕೋಶದಿಂದ ಮಾಡಲ್ಪಟ್ಟಿದೆ. ಬೆದರಿಕೆಗಳು ಹೆಚ್ಚುತ್ತಿರುವ ಸಮುದ್ರದ ನೀರಿನ ತಾಪಮಾನವು ನೀರಿನಲ್ಲಿ ಆಮ್ಲಜನಕದ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ. ಈ ಜಾತಿ ಸೇರಿದಂತೆ ಆಮ್ಲಜನಕದ ಮೇಲೆ ಅವಲಂಬಿತವಾಗಿರುವ ಎಲ್ಲ ಜೀವಿಗಳ ಮೇಲೆ ಅಪಾಯಕಾರಿ ಪರಿಣಾಮ ಬೀರುತ್ತದೆ. ಪ್ರಶ್ನೆ 1. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ನ ಪ್ರಧಾನ ಕಚೇರಿ ಎಲ್ಲಿದೆ? 2. ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಜಲಸಂಸ್ಥೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ CVSIWI ಇದರ ಪ್ರಧಾನ ಕಚೇರಿ ಯಾವ ದೇಶದಲ್ಲಿದೆ? ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಜಲಸಂಸ್ಥೆಯ ಪ್ರಧಾನ ಕಚೇರಿ ಯಾವ ದೇಶದಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.